ಅಣ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ತಾಂಡವವಾಡುತ್ತಿರುವಾಗ, ಕಾಲದಲ್ಲಿನ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೆಳಿತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀಡೋ ಒಂದೇ ಒಂದು ಹೊಟ್ಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಇನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಣ್ಣಾನು ಕೊಡ್ತೇವೆ, ಪ್ರಸಂಗ ಬಿದ್ರೆ ಮಗ್ಲಾಗ್ ಮಾಡ್ಕೊಳಕ್ ಹೆಣ್ಣು ಕೊಡ್ತೇವೆ, ಮಾಡಿ ಹೊಟ್ಟೆ ಕಿತ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಐತೈತೈತೆ ಗುಮ್ತೀವಿ, ಗುಮ್ಸ್ಕೊಳಕಬೆ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಹೇಳಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿದ್ರಪ್ಪ ಅಂತ ಅವ್ರಿಗೆ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಾಕಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿದ್ದರೂ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ಇನ್ನಾವ್ ಆಸೆ ಪಡೋದಪ್ಪ. ಚುನಾವಣೆಯಲ್ಲಿ ಎದ್ದೆ ಮೊಸಡಿನ ನಂಬಿಕೊಂಡು ಓಟ್ಗೆ 500,000 ಅನ್ಸಿದೀವಲ್ಲ, ಹೆಂಗ ತೆಗಿಬೇಕ್ರಿಪ್ಪ? ಹೆಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕೋಬೇ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕೋಬೇ. ಮಾಡ್ದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕಟ್ಟಾವ್ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಸ್ತಾನೆ. ನಿಮ್ಮ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವ ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತಾ ಇದ್ದೆ, ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ. ಇರಾಕ ಬೇಕ. ದುಡ್ಡಿನಾಗ ದೊಡ್ಡವ ಈ ಜೈರ, ಸೊಕ್ಕಿನಾಗ ದೊಡ್ಡವ ಈ ಜೈರ, ದೌಲತ್ತಿನಾಗ ದೊಡ್ಡವ ಈ ಜೈರ. ಹೊಟ್ಟುವಾಗಲೇ ಜಯಾನ ಮುಂದಿಟ್ಟಕೊಂಡು ಹುಟ್ಟಿದವನೇ ಈ ಜೈರ. ಇಂಥ ಜೈರಾಜನಿಗಿನ ಬೊಟ್ಟಿಟ್ಟು ಮಾತಾಡ್ತೀಯ ಗುರ್ಲಿಂಗ? ತುತ್ತು ಕೂಳಿಗೂ ಗತಿಯಿಲ್ಲದ ಭಿಕಾರಿನ ಮಕ್ಕಳು ನೀವು. ಎದಕ್ಕೆ ಬೊಟ್ಟಿಟ್ಟು ಮಾತಾಡ್ತೀರಾ ಅಂದ್ರೆ ಎಷ್ಟು ಸೊಕ್ಕಿರ್ಬೇಕು ನನ್ನ ಮಕ್ಕಳ ನಿಮ್ಗೆ. ಈ ಜೈರಾಜ್ ಅಂದ್ರೆ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗ. ಕಚ್ಚೋದಲ್ಲ, ಬರೀ ಉಸಿರಾಡಿದ್ರು ಸತ್ತೋಗ್ತೀರಾ ನನ್ನ ಮಕ್ಕಳ. ಈ ಜಯರಾಜ್ ಆಡೋ ನವರಂಗಿ ಆಟ ಹೇಗಿರುತ್ತೆ ಅಂತ ಇನ್ನು ಮುಂದೆ ತೋರಿಸ್ತೀನಿ. ಅಲ್ಲ, ನಮ್ಮ ಮರಿಯಪ್ಪ ಬೇಲಿ ಹೋಗ್ತಾರಂತೆ. ಸಾಕಾಗಿದ್ರಿ ಅವ್ನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರನ್ನಂಗಿಲ್ಲ. ತಿಂಗಳಿಗೆ ಅವ್ನ ಪಗಾರ ಮಾತ್ರ ಕರೆಕ್ಟ್ ಕೊಟ್ಟು ಮಾಡ್ಕೊತಾನೆ. ಬರ್ಲಿ ಒಂದು ಹಿಂಬಳಿಕೆ ತಾರಿನ ಕಂಬ ಏರಿಸ್ತೀನಿ.
ಯಾಕಲೆ ಏನಂತ ಗೊಂಬಿದು ಯಪ್ಪ ಯಾರು ಅವರೆಲ್ಲ ಗುರುವಿಂದ್ರಿ ಅವನ ತಮ್ಮ ಗೊತ್ತೈತಲ್ರಿ ಅರ್ಜುನ್ ರೀ ಎದ್ರ ಸಲುವಾಗಿ ಅದರಿ ನಮ್ ಫ್ಯಾಕ್ಟ್ರಿ ಕಟ್ಟೋ ಸಂಬಂಧ ಮಾನಿ ಜಾಗ ಕೇಳ ಅಂತ ಹೇಳಿರ್ಲ ನೀವು ಹೌದು. ಊರಾಗ ಇದ್ರು ನಾವು ಪ್ರತಿಯೊಬ್ಬರಿಗೆ 5 ಲಕ್ಷ ಕೊಟ್ರ ತಮ್ಮ ನನಗೆ 10 ಲಕ್ಷ ಕೊಡ್ತು ನಾವು ಜಾಗ ನಾವು ಗೌಡ ಹೆಸರಲ್ಲಿ ಬರೆದು ಕೊಡಪ್ಪ ಅಂದ್ರೆ ಹೇ ಅಂದ್ರು ಯಾವ ನಾವು ನಮ್ಮನಿ ಕೇಳೋಣ ಗೊತ್ತಾಯ್ತು ನಿಮ್ಮಂತವ್ರು ಬಾಳ ಮಂದಿ ಇದಾರ ಹೋಗ ಏನ್ ನೋಡ್ತೇ ಅಂತ ಶಾನೇನ್ ಆಗಿದಿಲ್ಲ ಸುತ್ತಂತ ಬೇಕಾಯ್ತಿದ್ರು ನಿನ್ನ ಬುದ್ಧಿ ಗೊತ್ತಿಲ್ಲ ಮಂದಿ ಹೆಸರು ಹೇಳಿ ಗುಮ್ಮಾಕ್ ಹೋಗ್ಬೇಡ ಗೌಡ್ರ ನಂಗೆ ಗುಮ್ಮು ಚಟ ಆಗೈತೆ ಅಂತ ಹೇಳ ಮುಂದೆ ಕೂತು ಗುಮ್ಮಿಸ್ಬೇಕು ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅವ್ನು ಬೇಕಾಯ್ತಿದ್ರಿ ಹಿಂಗ ಅಷ್ಟು ಸೊಕ್ಕಿನಲ್ಲಿ ಎಮ್ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಹಚ್ಚಕ್ಕೆ ತಿನ್ನೋ ಅವ್ರಿಗೆ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮೊಸರಿ ಮಾತಾಡ್ತಾರ ನಾವು ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ ಅದಕ್ಕೆ ನೀ ಏನ್ ಹೇಳಿ ಬಂದಿ ನಾ ಸುಮ್ಮನೆ ಬಿಡ್ತಾನಂದ್ರ ಹೌದು ನಿನ್ ಯಾಕೆ ತಿಂಡಿಯೋ ನಾವು ನನ್ನೇನು ತಿಂಡಿ ತಗೊಂಡ್ ಏನ್ ಮಾಡಪ್ಪ ಬೇಕಾದ್ರೆ ನಮ್ಮ ಗೌಡ್ರ ತಿಂಡಿ ನೋಡಕ್ಕೆ ಬಾಗಿ ಅಲ್ಲಿ ಹಾಜಾಗ ವಿಷಯ ಹಾಜಾಗ ಮುಗಿಸಿ ಬಿಡಬಾರ್ದ ಹಾಜಿಗೆ ಹೋಗುದು ಯಾವತ್ತಂದ್ ಮನ್ಯಾಗ ಹೋಗಿಸ ಒಳ್ಳೆ ಅಲ್ಲ ಗೌಡ ಮನಿಗೆ ಬರ್ತಾನ ನಾನು ಆಯ್ತು ಬಂದು ಕೇಳಿದ್ವಿ ಅವ್ನು ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀವು ಮೂರು ಮುಚ್ಕೊಂಡ ಏನೋ ಹೇಳುದಿಲ್ಲ ಏನೋ ಹೆಸರು ನೀ ಹೇಳಿದ್ದು ದರ್ತಿ ನೋಡಿದ್ರೆ ಆಳ್ ನನಗಿಂತಲೂ ಕಟ್ಟ ಮಸ್ತ್ ಇರ್ಬೇಕಂತ ತಿಳ್ಕೊಂಡಿದ್ದೆ ಯಾಕ ನಮ್ಮ ಮರಿಯಪ್ಪಗೇನೋ ಬಾಳ ಬೈದು ಮಾತಾಡಿ ಹೊಡೆದು ಕಳಿಸಿದಿ ಅಂತ ಸಣ್ಣಗೆ ನೋಸ್ತತಾನ ಕೊಂಡುಕೊಂಡವ್ರೊಳಗೆ ಬೇಲಿ ಹಾಕತ್ತಿ ಅಂತ ನಿಂದು ಸಣ್ಣಗೆ ಕಡೆ ಹಾಕತ್ತೈತೇನೆ ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟು ಕೊಟ್ಟವನಲ್ಲ ಈ ಜೈರ ನಿನ್ನ ಪುಟ್ಟಗೋಸಿ ನಿನ್ನ 3 ಎಕರೆ ಜಮೀನ್ ನನಗೆ ಯಾವ ಲೆಕ್ಕ ಆಸ್ತಿ ಬೇಕಾ ಮರ್ಯಪ್ಪಣ್ಣ ಅಣ್ಣ ಒಂದ್ ಆಸ್ತಿ ಒಳಗೆ ಯಾರ್ಯಾರಿಗೆ ಪಾಲು ಇರ್ತೈತಿ ಅಪ್ಪ ಹುಟ್ಟಿದ ಅಂತ ಹಂಗಾದ್ರೆ ನಿಮ್ಮ ಸೌಕರ್ಯದ ನಮ್ಮ ಅಪ್ಪಗೆ ಹುಟ್ಟ್ಯಾಡ ಆಯ್ತಪ್ಪ ನಾನು ನಿಮ್ಮ ಅಪ್ಪಗೆ ಹುಟ್ಟೇನು ಬಿಟ್ಟು ಕೊಡಂಗಾರ ಆಸ್ತಿ ಕೊಡ ಅಲ್ರಿ ಕಂಡ್ಕೊಂಡವ್ರೆಲ್ಲ ಬಂದು ನಿಮ್ಮ ಅಪ್ಪ ಹುಟ್ಟಿನಂದ್ರೆ ಹೆಂಗ್ ಬಿಟ್ಟು ಕೊಡಕ್ಕಾಗತ್ತಿ DNA ಟೆಸ್ಟ್ ಮಾಡಿಸ್ತೇನೆ ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ಯಾ ಅಂದ್ರೆ ಬಿಟ್ಟು ಕೊಡ್ತೇನೆ ಈ ಜಯರಾಜ್ ಅಂದ್ರೆ ಒಂದ್ ರೀತಿ ಯಮನಿಗಿಂತಲೂ ಹೆಚ್ಚಿದ್ದಾನೆ ಸುಮ್ಮನೆ ನನ್ನನ್ನ ಎದುರು ಹಾಕೊಂಡು ಈ ಊರಲ್ಲಿ ಬದುಕೋದಕ್ಕೆ ನಿನಗೆ ಸಾಧ್ಯನೇ ಇಲ್ಲ ಸುಮ್ಮನೆ ಬಿಟ್ಟು ಕೊಟ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನಿನ್ನ ಕುಟುಂಬಕ್ಕೂ ಒಳ್ಳೇದು ಎದುರು ಹಾಕೊಳ್ಳೋ ಪ್ರಯತ್ನ ಪಡಬೇಡ ನಾನು ಮೊದಲೇ ಬಿಸ್ನೆಸ್ ಏನೇ ಇದ್ರು ವ್ಯವಹಾರಿಕವಾಗಿ ಮಾಡಿ ಎಲ್ಲಿ ನೀರಾವರಿ ಮನೆಗೆ ವ್ಯವಹಾರ ಮಾಡಿದ್ರೆ ವ್ಯವಹಾರ ಆಕತ್ತೆ ದೊಡ್ಡ ತರಗಲ್ಲ ಎಲ್ರಿಗೂ 5 ಲಕ್ಷ ಕೊಟ್ಟು ಖರೀದಿ ಮಾಡಿದ್ವಿ ಆದ್ರೆ ನಿನಗೆ 1 ಎಕರೆಗೆ 20 ಲಕ್ಷ ಕೊಡ್ತೀನಿ ಅಂದ್ರೆ 3 ಎಕರೆಗೆ 60 ಲಕ್ಷ ಎಂಜಾಯ್ ಮಾಡು ಎಷ್ಟಿದೆ ಇದ್ರಲ್ಲಿ 60 ಲಕ್ಷ ಐ ಮೀನ್ 60 ಲ್ಯಾಕ್ 60 ಲಕ್ಷ ರೀ ಇದಕ್ಕೆ ಇನ್ನೊಂದು 60 ಲಕ್ಷ ಸೇರಿಸಿದ್ರೆ 1,20,00,000 ಆ 1,20,00,000 ಹಣ ನಾನು ನಿಮ್ಗೆ ಕೊಟ್ಟು ಹೋಗ್ತೇನೆ ಬಟ್ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 days 3 ದಿನ ಬಿಟ್ಟು ಕೊಟ್ಟ ಮಾತಿನಂತೆ ಅಪ್ಪ ಹುಟ್ಟಿದ ಮಗನಾಗಿದ್ದ ಜಾಗಕ್ಕೆ ಬರ್ತೇನೆ ನಾನು ಮರಳಿ ಬರುವುದರೊಳಗಾಗಿ ನೀವು ಇದರಲ್ಲಿರುವ ಹಣನ ತಿಂದು ಬದುಕಿರಬೇಕು 3 ದಿನ ಇದರಲ್ಲಿರುವ ಹಣ ತಿಂದು ನೀವು ಬದುಕಿದ್ದೆ ನಿಜವಾದ್ರೆ ನನ್ನ 3 ಎಕರೆ ಜಮೀನನ್ನ ನಿಮಗೆ ಫ್ರೀಯಾಗಿ ಬಿಟ್ಕೊಟ್ಟು ಹೋಗ್ತೀನಿ ಒಂದ್ ವೇಳೆ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ 3 ಹಿಡಿ ಮಣ್ಣು ಹಾಕ್ತಾನೆ ತಗರಲೇ ಆಗದ ತಿಂದು ಬದುಕಾಕ ನಮ್ಗೆ ಕತ್ತಿ ಮಾಡಿದ್ವಿ ಹತ್ತಿ ಮಿರಿ ಮಾಡಿದ ಕತ್ತಿನೂ ಕಾಗ್ದ ತಿಂದು ಬದುಕಕ್ಕಾಗೋದಿಲ್ಲಲ್ಲ
ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು. ಅನ್ನ ಬೇಕು ಅಂದ್ರೆ ಅನ್ನದಾತ ಇರಬೇಕು. ಅನ್ನದಾತ ಇರಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು. ಅಂತ ಭೂಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸಾರಾಯಿ ಫ್ಯಾಕ್ಟ್ರಿ ಕೊಂಡಲೇ ನಾಲಾಯ್ಕ. ಅದು ಪವಿತ್ರವಾದ ರೈತನ ಭೂಮಿ. ಸುಮ್ಮನೆ ರೈತ 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 ಅಂತ ಅನ್ಕೊಂತೀಯ? ನಿನ್ನಂತ ರೈತರ ನಾನು ಎಷ್ಟು ಕಂಡಿಲ್ಲ. ರೈತ ರೈತ ಸಂಘದ ಮುಖಂಡ ಅಂತ ಹೆಗಲ ಮೇಲೆ ಶೋಕಿಗೋಸ್ಕರ ಹಸನ್ ಟಾವೆಲ್ ಹಾಕೊಂಡು ತಿರುಗಾಡೋ ನಿನ್ನಂತ ರೈತರ ಮುಖಂಡರನ್ನ ನನ್ನಂತ ರಾಜಕಾರಣಿ ಇಲ್ಲಿಟ್ಕೊಂಡು ಆಳ್ತೀವಿ. ಇಲ್ಲಲ್ಲ. ಮಿಸ್ಟರ್ ನೀ ತಿಳ್ಕೊಂಡ ಹಾಗೆ ನಾನು ಹೆಸರಿಗೋಸ್ಕರ ಹಸಿರು ಟವೆಲ್ ಹೆಗಲ ಮೇಲೆ ಹಾಕೊಂಡು ರಾಜಕಾರಣ ಮಾಡೋ ಡೂಪ್ಲಿಕೇಟ್ ರೈತ ಅಲ್ಲ. ಹೊರಡು ಬಂಜರ ಭೂಮಿ ಒಳಗ ಬಂಗಾರದಂತ ಬೆಳೆ ತೆಗೆಯುವ ಗುಣಕಿ ಊರಾಗ ಹುಟ್ಟಿದ ರೈತ ಆಗಿದೆ. ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆಲ್ಸೋದಕ್ಕೆ ಬಿಟ್ಟು ಕೊಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಸುಮ್ಮನೆ ಬಿಟ್ಟು ಕೊಟ್ರೆ ಮಿಸ್ಟರ್ ಜಯರಾಜ್, ನನ್ನ ಭೂಮಿನ ಕಿತ್ಕೋಬೇಕನ್ನೋ ನಿನಗೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಾಗ ಇಟ್ಕೋ. ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವಕ್ಕೆ ಆಧ್ಯಾತ್ಮದ ಅಡುಗೆಯನ್ನು ಉಣಬಡಿಸಿದ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತಾರ. ಬಡವರ ಬಾಳಿನ ಭಾಗ್ಯ ನಿಧಿಯಾಗಿ ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನ ನೀಡಿದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂತರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. ಪ್ರತಿಯೊಂದು ಬೆವರಿನ ಹನಿಯನ್ನ ಭೂಮಿಗೆ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ್ನ ಈ ರಾಷ್ಟ್ರಕ್ಕೆ ಅರ್ಪಿಸಿ ಪ್ರತಿಯೊಂದು ಜೀವರಾಶಿಗೆ ಅನ್ನ ಹಾಕುವ ಈ ಅನ್ನದಾತಗ ನೇಗಿಲ ಯೋಗಿ ಅಂತಾರ. ನೀನು ಯಾರ ತಂಟೆಗೆ ಹೋದ್ರೂ ಬಚಾವಾಗ್ಬೋದು. ಅನ್ನದಾತ ನೇಗಿಲ ಯೋಗಿ ತಂಟೆಗೆ ಹೋದ್ರ ಸುಟ್ಕೊಂಡು ಹೊಟ್ಟೆ. ನೀ ಗಾಳಿ ಆದ್ರ ನಾ ಬಿರ್ಗಾಳಿ, ನೀ ಬಿರ್ಗಾಳಿ ಆದ್ರ ನಾ ಸುಂಟ್ರ ಗಾಳಿ, ನೀ ಸುಂಟ್ರ ಗಾಳಿ ಆದ್ರ ನಾ ಸುನಾಮಿ. ನಿನ್ನ ಕಚ್ಚೆ ಪಿಚ್ಚೆ ತೋದಾಡಿ ಬಿಡ್ತೀನಿ. ಸಿಗ ನನ್ನ ಕೈಯಾಗ ಇದ್ದಾಗ ಮಾತಾಡ್ತಿಲ್ಲ ಮಗ, ಇದ್ದಾಗ ಮಾತಾಡಿ ನನ್ನ ಹೊಟ್ಟಾಗ ಸಿಗುತ್ತಿದ್ದವ. ಬಟ್ ಏನು ಸಿಗಿಸ್ಲು ಗೌಡಗ ಸಿಗಿಸ್ಲಿ. ದೊಡ್ಡವ್ರು ಹೆಚ್ಚಿಸ್ಕೊಳ್ಳೋರು ನೀವು, ಹೆಚ್ಚಿಸ್ಕೊಳ್ಳೋರು ನೀವು. ಕಾಲಾಗ ಸಿಕ್ ತುತ್ತಿಸ್ಕೊಳ್ಳೋರು ನಾವ. ಏ ಮರಿಯಪ್ಪ, ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆ 3 ಎಕರೆ ಜಮೀನು ನಮ್ದಾಗ್ಬೇಕು. ನಾನು ಕಟ್ಟಿಕೊಂಡಿರೋ ಕನಸು ಈಡೇರ್ಬೇಕು. ಈ ಊರಲ್ಲಿ ಕಟ್ತಾ ಇರೋ ಶುಗರ್ ಫ್ಯಾಕ್ಟ್ರಿ ಅಲ್ಲದ ಸರಾಯಿ ಫ್ಯಾಕ್ಟ್ರಿ ಕೆಲಸ ಆದಷ್ಟು ಬೇಗನೆ ಆಗ್ಬೇಕು. ಅದನ್ನ ಚಿಂತೆ ಮಾಡಬೇಡ್ರಿ, ಬಡ್ಕೊಳ್ರಿ. ಒಳ್ಳೆ ಕೃಷ್ಣಪ್ಪನವ್ರ ನಂಬರ್ ಹೇಳು. ನಂಬರ್ 9743 ಬರಲಿಲ್ಲ ಹೇಳಲೆ 943 ಡಬಲ್ 188. ಕನ್ನಡದಾಗ ಹೇಳಲೆ. ಯಾಕೆ ಇಂಗ್ಲೀಷ್ ಬರಂಗಿಲ್ಲ? 9743 ಡಬಲ್ 166
ಎಂಟು ಬಿಡ್ರಿ ಮುಂದೆ. ಇಂಗ್ಲೀಷ್ನಾಗ ಕೇಳ್ರಿ ಸಿಗಸಂತಿ, ಕನ್ನಡದಾಗ ಕೇಳ್ರಿ ಹಾರಂತಿ. ನಾವು ದೊಡ್ಡವ್ರ ಮನ್ಯಾಗ ನಂಬರ್ ಅಂತ ಇರ್ತಾವ, ನಾ ಯಾರು ಏನ್ ಸಿಗಸು ಹಾರ ಇದಾವ? ನಮಸ್ಕಾರ ಕೃಷ್ಣಪ್ಪನವ್ರಿಗೆ, ನಾನು ಜಯರಾಜ್ ಮಾತಾಡ್ತಾ ಇರೋದು. ಏನಿಲ್ಲ, ಹಿಂದೊಮ್ಮೆ ಭೇಟಿಯಾದಾಗ ನಿಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ನಾನು ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ, ಅದೇ ಹೇಳಿದ್ದೆ ಅಲ್ಲ, ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ಅದನ್ನ ನೋಡ್ಕೊಳ್ಳೋದಕ್ಕೆ ಒಳ್ಳೆಯ ಒಬ್ಬ ವಿಶ್ವಾಸಿಕ ವ್ಯಕ್ತಿ ಕಳಿಸ್ಕೊಟ್ಟಿದ್ದೀರಾ, ತುಂಬಾ ಸಂತೋಷ. ಆಯ್ತಾಯ್ತು, ನಾನು ಮತ್ತೆ ಮಾತಾಡ್ತೀನಿ. ಕರ್ಣ ಅನ್ನೋ ವ್ಯಕ್ತಿ ಕಳಿಸಿದಾರೆ ಅಂತ ನೋಡು. ಬರತ್ತಾರತ್ಲೆ ಬೈ ಯಾವ ಬಯಸಿ ಬರ್ತಾರೆ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಕರ್ಣ. ಮಿಸ್ಟರ್ ಕರ್ಣ, ನೋಡಿ, ನಾನು ಈ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ಅಲ್ಲಲ್ಲ, ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ನಾನೇ ಮುಂದೆ ನಿಂತು ಓಡಾಡಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಎಲ್ಲರ ಜಮೀನನ್ನ ಕೇಳೋದಕ್ಕೆ ನಾನೇ ಮುಂದೆ ನಿಂತ್ರೆ ಮತ್ತೆ 5 ವರ್ಷಕ್ಕೊಮ್ಮೆ ಚುನಾವಣೆಗೆ ಹೋಗ್ಲೇಬೇಕಲ್ಲ. ಹೋದಾಗ ಇದನ್ನೇ ಕಣ್ಣಲ್ಲಿ ಇಟ್ಕೊಂಡು ಓಟ್ ಹಾಕೋದು ಬಿಟ್ಟು ಗುಂಪು ಕಳಿಸಿದ್ರೆ ನಾನೇನ್ ಮಾಡಲಿ? ಅದಕ್ಕೆ ನಿಮ್ಮಂಥವ್ರನ್ನ ಬಿಟ್ಟು ನನ್ನ ಕೆಲಸನ ಈಡೇರಿಸ್ಕೋಬೇಕಂತ ಅನ್ಕೊಂಡಿದ್ದೀನಿ. ನಾನು ಕೃಷ್ಣಪ್ಪನವ್ರ ಜೊತೆ ಮಾತಾಡಿದ್ದೆ, ನೀವು ತುಂಬಾ ವಿಶ್ವಾಸಿಕ ವ್ಯಕ್ತಿ ಅಂತ ಹೇಳಿದ್ರು. ನೋಡಿ, ನಾನು ಅನ್ಕೊಂಡಿರೋ ಕೆಲಸನ ಚಾಚು ಸಪ್ಲೈ ಮಾಡ್ಕೊಡ್ತಿರಲ್ವಾ? ಅದ್ರ ವಿಚಾರನೆ ಬಿಡಿ ಗೌಡ್ರೆ, ನಿಮ್ ಹೆಸರಿಗೆ ಎಳ್ಳು ಕಾಳದಷ್ಟು ದಂತೆ ಆಗದೆ ನೋಡ್ಕೋತೀನಿ. ಸಂತೋಷ, ನನಗೂ ಬೇಕಾದದ್ದು ಇದೆ. ನೋಡಿ, ಇದು ನಿಮ್ಮನೆ ಅನ್ಕೊಳ್ಳಿ, ಯಾವುದಕ್ಕೂ ಸಂಕೋಚ ಪಡ್ತೀನಿ. ತಂಗಮ್ಮ, ತಂಗ್ಯವ್ವ, ಯಾಕೆ ಕರೆದಿದ್ದು? ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ. ಇನ್ ಮುಂದೆ ಇವರು ನಮ್ಮ ಮನೇಲಿ ಇರ್ತಾರೆ. ಇವ್ರಿಗೆ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಮಿಸ್ಟರ್ ಕರ್ಣ, ನನ್ನ ತಂಗಿ, ಯಾವುದೇ ರೀತಿ ಸಂಕೋಚ ಪಡ್ಕೊಂಡು ಬೇಕಾದ್ರೂ ಕೇಳಿ. ಸರಿ. ಸಾರಿ ಮೇಡಮ್, ಅವತ್ತು ಗೌಡ್ರ ತಂಗಿ ಅಂತ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಸರಿ, ನಾನು ಬರ್ತೀನಿ. ಮುಂದೆ ನೋಡ್ತಾ ಇರೋ ಮಗನೇ, ಈ ಕರ್ಣ ಆಡೋ ಆಟ ಹೇಗಿರುತ್ತೆ ಅಂತ ಇವನು